ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಇರಾನ್ ಫತೇಹ್ ಬಗ್ಗೆ ಮಾಹಿತಿ ನೀಡುವ ಮೂಲಕ ಅಮೆರಿಕವನ್ನ ಗೇಲಿ ಮಾಡಿದೆ. ಇಸ್ರೇಲ್ಗೆ ಫತಾಹ್ ಶಾಕ್. ಫತಾಹ್ 1 ಮೇಡ್ ಇನ್ ಇರಾನ್ನ ಮೊದಲ ಮಿಸೈಲ್. ಫತಾಹ್ 1 ಎಂದು ಹೆಸರಿಟ್ಟಿದ್ದು ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿ. 2023ರಲ್ಲಿ ಇರಾನಿ ಸೇನೆಯನ್ನ ಸೇರಿರುವ ಫತಾಹ್ 1 12 ಮೀಟರ್ ಉದ್ದ ಇದ್ದು 1400 ಕಿಲೋಮೀಟರ್ ರೇಂಜ್ ಹೊಂದಿದೆ. ನಾಲಾಯಕ್ ಪಾಕ್ ಬಳಿಯೂ ಫತಾಹ್ ಮಿಸೈಲ್ ಇದೆ. ಇರಾನ್ ಪಾಕ್ ಬಳಿ ಇರುವ ಫತಾಹ್ಗಳು ಬೇರೆ ಬೇರೆ. ಪಾಕಿಸ್ತಾನಿ ಫತೇಹ್ 2 ಮಿಸೈಲ್ ರೇಂಜ್ 250ರಿಂದ 400 ಕಿಲೋಮೀಟರ್. ಆದರೆ ಭಾರತದ ಮುಂದೆ ಪಾಕಿಸ್ತಾನದ ಫತೇಹ್ ಆಟ ನಡೆದಿರಲಿಲ್ಲ. ಇಸ್ರೇಲ್ನಲ್ಲಿ ಸಿಲುಕಿ ಕನ್ನಡಿಗರ ಪರದಾಟ. ಇಸ್ರೇಲ್ ಇರಾನ್ ನಡುವೆ ಕ್ಷಿಪಣಿಗಳ ಸುರಿಮಳೆಯಾಗುತ್ತಿದೆ. ಇದರ ಮಧ್ಯೆ ಇಸ್ರೇಲ್ನಲ್ಲಿ ಸಿಲುಕಿರೋ 19 ಕನ್ನಡಿಗರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿದ್ದೇವೆ. ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ, ಆತಂಕ ಪಡುವ ಪರಿಸ್ಥಿತಿ ಇಲ್ಲ. ಎಲ್ಲರೂ ಇಂಡಿಯನ್ ಎಂಬಸಿ, ಕರ್ನಾಟಕ ಸರ್ಕಾರ ಹಾಗೂ ಬಿಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡಿಕೊಂಡಿದೆ. ಇಸ್ರೇಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದೆ ಇಲ್ಲಿವರೆಗೂ. ಸೊ ಇನ್ನು 2-3 ದಿನಗಳಲ್ಲಿ ನಾವು ಬೆಂಗಳೂರು ತಲುಪುತ್ತೀವಿ ಅನ್ನೋ ಒಂದು ಭಾವನೆ ಇದೆ, ಭರವಸೆ ಇದೆ. ಇರಾನ್ ಇಸ್ರೇಲ್ ಯುದ್ಧ ಶೀಘ್ರವೇ ಅಂತ್ಯವಾಗಬೇಕು. ಇಲ್ಲದಿದ್ದರೆ ಜಗತ್ತಿನಲ್ಲಿ ತೈಲ ಅಭಾವ ಸೃಷ್ಟಿಯಾಗಿ ಬೆಲೆ ಏರಿಕೆಯಾಗಲಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಇರಾನ್ ಫತೇಹ್ ಬಗ್ಗೆ ಮಾಹಿತಿ ನೀಡುವ ಮೂಲಕ ಅಮೆರಿಕವನ್ನ ಗೇಲಿ ಮಾಡಿದೆ. ಇಸ್ರೇಲ್ಗೆ ಫತಾಹ್ ಶಾಕ್. ಫತಾಹ್ 1 ಮೇಡ್ ಇನ್ ಇರಾನ್ನ ಮೊದಲ ಮಿಸೈಲ್. ಫತಾಹ್ 1 ಎಂದು ಹೆಸರಿಟ್ಟಿದ್ದು ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿ. 2023ರಲ್ಲಿ ಇರಾನಿ ಸೇನೆಯನ್ನ ಸೇರಿರುವ ಫತಾಹ್ 1 12 ಮೀಟರ್ ಉದ್ದ ಇದ್ದು 1400 ಕಿಲೋಮೀಟರ್ ರೇಂಜ್ ಹೊಂದಿದೆ. ನಾಲಾಯಕ್ ಪಾಕ್ ಬಳಿಯೂ ಫತಾಹ್ ಮಿಸೈಲ್ ಇದೆ. ಇರಾನ್ ಪಾಕ್ ಬಳಿ ಇರುವ ಫತಾಹ್ಗಳು ಬೇರೆ ಬೇರೆ. ಪಾಕಿಸ್ತಾನಿ ಫತೇಹ್ 2 ಮಿಸೈಲ್ ರೇಂಜ್ 250ರಿಂದ 400 ಕಿಲೋಮೀಟರ್. ಆದರೆ ಭಾರತದ ಮುಂದೆ ಪಾಕಿಸ್ತಾನದ ಫತೇಹ್ ಆಟ ನಡೆದಿರಲಿಲ್ಲ. ಇಸ್ರೇಲ್ನಲ್ಲಿ ಸಿಲುಕಿ ಕನ್ನಡಿಗರ ಪರದಾಟ. ಇಸ್ರೇಲ್ ಇರಾನ್ ನಡುವೆ ಕ್ಷಿಪಣಿಗಳ ಸುರಿಮಳೆಯಾಗುತ್ತಿದೆ. ಇದರ ಮಧ್ಯೆ ಇಸ್ರೇಲ್ನಲ್ಲಿ ಸಿಲುಕಿರೋ 19 ಕನ್ನಡಿಗರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿದ್ದೇವೆ. ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ, ಆತಂಕ ಪಡುವ ಪರಿಸ್ಥಿತಿ ಇಲ್ಲ. ಎಲ್ಲರೂ ಇಂಡಿಯನ್ ಎಂಬಸಿ, ಕರ್ನಾಟಕ ಸರ್ಕಾರ ಹಾಗೂ ಬಿಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡಿಕೊಂಡಿದೆ. ಇಸ್ರೇಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದೆ ಇಲ್ಲಿವರೆಗೂ. ಸೊ ಇನ್ನು 2-3 ದಿನಗಳಲ್ಲಿ ನಾವು ಬೆಂಗಳೂರು ತಲುಪುತ್ತೀವಿ ಅನ್ನೋ ಒಂದು ಭಾವನೆ ಇದೆ, ಭರವಸೆ ಇದೆ. ಇರಾನ್ ಇಸ್ರೇಲ್ ಯುದ್ಧ ಶೀಘ್ರವೇ ಅಂತ್ಯವಾಗಬೇಕು. ಇಲ್ಲದಿದ್ದರೆ ಜಗತ್ತಿನಲ್ಲಿ ತೈಲ ಅಭಾವ ಸೃಷ್ಟಿಯಾಗಿ ಬೆಲೆ ಏರಿಕೆಯಾಗಲಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಇರಾನ್ ಫತೇಹ್ ಬಗ್ಗೆ ಮಾಹಿತಿ ನೀಡುವ ಮೂಲಕ ಅಮೆರಿಕವನ್ನ ಗೇಲಿ ಮಾಡಿದೆ. ಇಸ್ರೇಲ್ಗೆ ಫತಾಹ್ ಶಾಕ್. ಫತಾಹ್ 1 ಮೇಡ್ ಇನ್ ಇರಾನ್ನ ಮೊದಲ ಮಿಸೈಲ್. ಫತಾಹ್ 1 ಎಂದು ಹೆಸರಿಟ್ಟಿದ್ದು ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿ. 2023ರಲ್ಲಿ ಇರಾನಿ ಸೇನೆಯನ್ನ ಸೇರಿರುವ ಫತಾಹ್ 1 12 ಮೀಟರ್ ಉದ್ದ ಇದ್ದು 1400 ಕಿಲೋಮೀಟರ್ ರೇಂಜ್ ಹೊಂದಿದೆ. ನಾಲಾಯಕ್ ಪಾಕ್ ಬಳಿಯೂ ಫತಾಹ್ ಮಿಸೈಲ್ ಇದೆ. ಇರಾನ್ ಪಾಕ್ ಬಳಿ ಇರುವ ಫತಾಹ್ಗಳು ಬೇರೆ ಬೇರೆ. ಪಾಕಿಸ್ತಾನಿ ಫತೇಹ್ 2 ಮಿಸೈಲ್ ರೇಂಜ್ 250ರಿಂದ 400 ಕಿಲೋಮೀಟರ್. ಆದರೆ ಭಾರತದ ಮುಂದೆ ಪಾಕಿಸ್ತಾನದ ಫತೇಹ್ ಆಟ ನಡೆದಿರಲಿಲ್ಲ. ಇಸ್ರೇಲ್ನಲ್ಲಿ ಸಿಲುಕಿ ಕನ್ನಡಿಗರ ಪರದಾಟ. ಇಸ್ರೇಲ್ ಇರಾನ್ ನಡುವೆ ಕ್ಷಿಪಣಿಗಳ ಸುರಿಮಳೆಯಾಗುತ್ತಿದೆ. ಇದರ ಮಧ್ಯೆ ಇಸ್ರೇಲ್ನಲ್ಲಿ ಸಿಲುಕಿರೋ 19 ಕನ್ನಡಿಗರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿದ್ದೇವೆ. ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ, ಆತಂಕ ಪಡುವ ಪರಿಸ್ಥಿತಿ ಇಲ್ಲ. ಎಲ್ಲರೂ ಇಂಡಿಯನ್ ಎಂಬಸಿ, ಕರ್ನಾಟಕ ಸರ್ಕಾರ ಹಾಗೂ ಬಿಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡಿಕೊಂಡಿದೆ.
ಇಸ್ರೇಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ಇಲ್ಲಿವರೆಗೂ. ಸೊ ಇನ್ನು 2-3 ದಿನಗಳಲ್ಲಿ ನಾವು ಬೆಂಗಳೂರು ತಲುಪ್ತೀವಿ ಅನ್ನೋ ಒಂದು ಭಾವನೆ ಇದೆ, ಭರವಸೆ ಇದೆ. ಇರಾನ್ ಇಸ್ರೇಲ್ ಯುದ್ಧ ಶೀಘ್ರವೇ ಅಂತ್ಯವಾಗಬೇಕು, ಇಲ್ಲದಿದ್ದರೆ ಜಗತ್ತಿನಲ್ಲಿ ತೈಲ ಅಭಾವ ಸೃಷ್ಟಿಯಾಗಿ ಬೆಲೆ ಏರಿಕೆಯಾಗಲಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಇರಾನ್ ಫತೇಹ್ ಬಗ್ಗೆ ಮಾಹಿತಿ ನೀಡುವ ಮೂಲಕ ಅಮೆರಿಕವನ್ನ ಗೇಲಿ ಮಾಡಿದೆ. ಇಸ್ರೇಲ್ಗೆ ಫತಾಹ್ ಶಾಕ್. ಫತಾಹ್ 1 ಮೇಡ್ ಇನ್ ಇರಾನ್ನ ಮೊದಲ ಮಿಸೈಲ್. ಫತಾಹ್ 1 ಎಂದು ಹೆಸರಿಟ್ಟಿದ್ದು ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿ. 2023ರಲ್ಲಿ ಇರಾನಿ ಸೇನೆಯನ್ನ ಸೇರಿರುವ ಫತಾಹ್ 1 12 ಮೀಟರ್ ಉದ್ದ ಇದ್ದು 1400 ಕಿಲೋಮೀಟರ್ ರೇಂಜ್ ಹೊಂದಿದೆ. ನಾಲಾಯಕ್ ಪಾಕ್ ಬಳಿಯೂ ಫತಾಹ್ ಮಿಸೈಲ್ ಇದೆ. ಇರಾನ್ ಪಾಕ್ ಬಳಿ ಇರುವ ಫತಾಹ್ಗಳು ಬೇರೆ ಬೇರೆ. ಪಾಕಿಸ್ತಾನಿ ಫತೇಹ್ 2 ಮಿಸೈಲ್ ರೇಂಜ್ 250ರಿಂದ 400 ಕಿಲೋಮೀಟರ್. ಆದರೆ ಭಾರತದ ಮುಂದೆ ಪಾಕಿಸ್ತಾನದ ಫತೇಹ್ ಆಟ ನಡೆದಿರಲಿಲ್ಲ. ಇಸ್ರೇಲ್ನಲ್ಲಿ ಸಿಲುಕಿ ಕನ್ನಡಿಗರ ಪರದಾಟ. ಇಸ್ರೇಲ್ ಇರಾನ್ ನಡುವೆ ಕ್ಷಿಪಣಿಗಳ ಸುರಿಮಳೆಯಾಗುತ್ತಿದೆ. ಇದರ ಮಧ್ಯೆ ಇಸ್ರೇಲ್ನಲ್ಲಿ ಸಿಲುಕಿರೋ 19 ಕನ್ನಡಿಗರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿದ್ದೇವೆ. ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ, ಆತಂಕ ಪಡುವ ಪರಿಸ್ಥಿತಿ ಇಲ್ಲ. ಎಲ್ಲರೂ ಇಂಡಿಯನ್ ಎಂಬಸಿ, ಕರ್ನಾಟಕ ಸರ್ಕಾರ ಹಾಗೂ ಬಿಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡ್ಕೊಂಡಿದೆ. ಇಸ್ರೇಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ಇಲ್ಲಿವರೆಗೂ. ಸೊ ಇನ್ನು 2-3 ದಿನಗಳಲ್ಲಿ ನಾವು ಬೆಂಗಳೂರು ತಲುಪ್ತೀವಿ ಅನ್ನೋ ಒಂದು ಭಾವನೆ ಇದೆ, ಭರವಸೆ ಇದೆ. ಇರಾನ್ ಇಸ್ರೇಲ್ ಯುದ್ಧ ಶೀಘ್ರವೇ ಅಂತ್ಯವಾಗಬೇಕು, ಇಲ್ಲದಿದ್ದರೆ ಜಗತ್ತಿನಲ್ಲಿ ತೈಲ ಅಭಾವ ಸೃಷ್ಟಿಯಾಗಿ ಬೆಲೆ ಏರಿಕೆಯಾಗಲಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಇರಾನ್ ಫತೇಹ್ ಬಗ್ಗೆ ಮಾಹಿತಿ ನೀಡುವ ಮೂಲಕ ಅಮೆರಿಕವನ್ನ ಗೇಲಿ ಮಾಡಿದೆ. ಇಸ್ರೇಲ್ಗೆ ಫತಾಹ್ ಶಾಕ್. ಫತಾಹ್ 1 ಮೇಡ್ ಇನ್ ಇರಾನ್ನ ಮೊದಲ ಮಿಸೈಲ್. ಫತಾಹ್ 1 ಎಂದು ಹೆಸರಿಟ್ಟಿದ್ದು ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿ. 2023ರಲ್ಲಿ ಇರಾನಿ ಸೇನೆಯನ್ನ ಸೇರಿರುವ ಫತಾಹ್ 1 12 ಮೀಟರ್ ಉದ್ದ ಇದ್ದು 1400 ಕಿಲೋಮೀಟರ್ ರೇಂಜ್ ಹೊಂದಿದೆ. ನಾಲಾಯಕ್ ಪಾಕ್ ಬಳಿಯೂ ಫತಾಹ್ ಮಿಸೈಲ್ ಇದೆ. ಇರಾನ್ ಪಾಕ್ ಬಳಿ ಇರುವ ಫತಾಹ್ಗಳು ಬೇರೆ ಬೇರೆ. ಪಾಕಿಸ್ತಾನಿ ಫತೇಹ್ 2 ಮಿಸೈಲ್ ರೇಂಜ್ 250ರಿಂದ 400 ಕಿಲೋಮೀಟರ್. ಆದರೆ ಭಾರತದ ಮುಂದೆ ಪಾಕಿಸ್ತಾನದ ಫತೇಹ್ ಆಟ ನಡೆದಿರಲಿಲ್ಲ. ಇಸ್ರೇಲ್ನಲ್ಲಿ ಸಿಲುಕಿ ಕನ್ನಡಿಗರ ಪರದಾಟ. ಇಸ್ರೇಲ್ ಇರಾನ್ ನಡುವೆ ಕ್ಷಿಪಣಿಗಳ ಸುರಿಮಳೆಯಾಗುತ್ತಿದೆ. ಇದರ ಮಧ್ಯೆ ಇಸ್ರೇಲ್ನಲ್ಲಿ ಸಿಲುಕಿರೋ 19 ಕನ್ನಡಿಗರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿದ್ದೇವೆ. ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ, ಆತಂಕ ಪಡುವ ಪರಿಸ್ಥಿತಿ ಇಲ್ಲ. ಎಲ್ಲರೂ ಇಂಡಿಯನ್ ಎಂಬಸಿ, ಕರ್ನಾಟಕ ಸರ್ಕಾರ ಹಾಗೂ ಬಿಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡ್ಕೊಂಡಿದೆ. ಇಸ್ರೇಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ಇಲ್ಲಿವರೆಗೂ. ಸೊ ಇನ್ನು 2-3 ದಿನಗಳಲ್ಲಿ ನಾವು ಬೆಂಗಳೂರು ತಲುಪ್ತೀವಿ ಅನ್ನೋ ಒಂದು ಭಾವನೆ ಇದೆ, ಭರವಸೆ ಇದೆ. ಇರಾನ್ ಇಸ್ರೇಲ್ ಯುದ್ಧ ಶೀಘ್ರವೇ ಅಂತ್ಯವಾಗಬೇಕು, ಇಲ್ಲದಿದ್ದರೆ ಜಗತ್ತಿನಲ್ಲಿ ತೈಲ ಅಭಾವ ಸೃಷ್ಟಿಯಾಗಿ ಬೆಲೆ ಏರಿಕೆಯಾಗಲಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.